ಏನಿದೆ ಅಂತ ತೋರಿಸ್ತೀನಿ. ಆಮ್ಲೆಟ್ ಅಂತ ತಿಳ್ಕೊಂಡವರಿಗೆ ಒಂದು ಸರ್ಪ್ರೈಸ್. ಅದರ ಒಳಗಡೆ ಚಿಕನ್ ಪೀಸ್ ಹಾಕಿದ್ದಾರೆ ನೋಡಿ, ಚಿಕನ್ ಮಸಾಲ. ನಮ್ಮ ಆಮ್ಲೆಟ್ ಪಿಜ್ಜಾ ಬಂದಿದೆ, ಸ್ಲೈಸ್ ಚೀಸ್ ಇಡ್ತಾರೆ, ಅದ್ರ ಮೇಲೆ ಆರಿಗ್ಯಾನೋ ಪಿಜ್ಜಾ ಸಾಸ್ ಹಾಕಿದ್ದಾರೆ. ಸೊ ಹೊಟ್ಟೆ ಫುಲ್ ಆಗುವಷ್ಟು ಕ್ವಾಂಟಿಟಿ ಇದೆ. ಮೊಟ್ಟೆ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಮೊಟ್ಟೆ ಅಂದರೆ ತುಂಬ ಇಷ್ಟ. ಆ ಮೊಟ್ಟೆಯನ್ನು ಹುಡ್ಕೊಂಡು ನಾವು ಬಂದಿರೋದು ಮಣ್ಣಗುಡ್ಡೆಗೆ. ಮಣ್ಣಗುಡ್ಡೆಯಲ್ಲಿ ಒಂದು ಒಳ್ಳೆ ಮೊಟ್ಟೆಯಲ್ಲಿ ವೆರೈಟಿ ಸ್ಪೆಷಲ್ ಐಟಮ್ ಮಾಡುವಂಥ ಒಂದು ಜಾಗ. #K19 ಅಂತ ಅಮ್ಮನ ಕೈ ರುಚಿ ಅಂತ ಒಂದು ಟ್ಯಾಗ್ಲೈನ್ ಹಾಕಿದ್ದಾರೆ. ಅದನ್ನು ನೋಡಿ ನಾವು ನಮ್ಮ ಗಾಡಿ ಸ್ಟಾಪ್ ಮಾಡಿದ್ದೀವಿ. ಏನೇನು ಸಿಗುತ್ತೆ, ಪ್ರೈಸಸ್ ಎಲ್ಲ ಯಾವ ಥರ ಇದೆ, ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. ನನಗೆ ನಮಸ್ಕಾರ, ದಿಸ್ ಇಸ್ ಹೋಸ್ಟ್ ಶೋಭಿತ್ ಕುಂಪಲ ಆ್ಯಂಡ್ ಯು ವಾಚಿಂಗ್ ಫುಡಿ ವಿಂಗ್ಸ್ TV. ನಮ್ಮ ಸ್ಟ್ರೀಟ್ ಫುಡ್ ಸೀರೀಸ್ನ 3ನೇ ಎಪಿಸೋಡ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಲೆಟ್ಸ್ ಗೋ. ಚಿಕ್ಕದಾಗಿರೋ ಅಂಗಡಿ, ಬಟ್ ವೆಲ್ ಮ್ಯಾನೇಜ್ಡ್. ಆ ಸ್ಪೇಸನ್ನು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ. ಒಳಗಡೆ ಒಂದು 4-5 ಚೇರ್ ಇದೆ, ಹೊರಗಡೆನೂ 4-5 ಚೇರ್ ಇದೆ. ಇನ್ನೊಂದು ಸ್ಪೆಷಲ್ ಏನಂದರೆ, ಜನ ಇಲ್ಲಿ ಕಾರಲ್ಲಿ ಕೂತ್ಕೊಂಡು ಟೇಸ್ಟ್ ಎಂಜಾಯ್ ಮಾಡ್ತಿದ್ದಾರೆ. ಎಸ್, ಮೊದಲಿಗೆ ಬಂದಿರೋದು ಚಿಕನ್ ಚೀಸ್ ಮ್ಯಾಗಿ 90 ರುಪೀಸು. ಫಸ್ಟಿಗೆ ಮ್ಯಾಗಿಗೆ ಚಿಕನ್ ಹಾಕಿದ್ರು, ಚಿಕನ್ ಬಾಯ್ಲ್ಡ್ ಚಿಕನ್, ಹಾಫ್ ಬಾಯ್ಲ್ಡ್ ಚಿಕನ್ ಪೀಸಸ್ ಎಲ್ಲ. ಆಮೇಲೆ ಪ್ಲೇಟ್ ನೋಡಿ, ಬಾಳೆ ಎಲ್ಲ ಯೂಸ್ ಮಾಡಿದ್ದಾರೆ, ಒಳ್ಳೆ ವಿಷಯ. ಮೊದಲು ಮ್ಯಾಗಿ ಹಾಕಿ ಅದರ ಮೇಲೆ ಚೀಸ್ ಇಟ್ಟು ಅದ್ರ ಮೇಲೆ ಮತ್ತೆ ಮ್ಯಾಗಿ ಹಾಕ್ತಾರೆ, ಬಿಸಿ ಮ್ಯಾಗಿ. ಅವಾಗ ಏನಾಗುತ್ತೆ ಅಂದರೆ ಚೀಸ್ ಮೆಲ್ಟ್ ಆಗುತ್ತೆ. ತೋರಿಸ್ತೀನಿ ನೋಡಿ, ಚೀಸ್ ಆಲ್ರೆಡಿ ಮೆಲ್ಟ್ ಆಗಿದೆ. ಟೇಸ್ಟ್ ನೋಡೋಣ ಯಾವ ಥರ ಇದೆ ಅಂತ. ಒಂದು ಟಿಪಿಕಲ್ ಮ್ಯಾಗಿ ಲವರ್ಸ್ಗೆ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಮ್ಯಾಗಿ ವಿತ್ ಚಿಲ್ಲಿ ಪೌಡ್ರ್ ಹಾಕಿಲ್ಲ, ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದಾರೆ, ಚೀಸ್ ಇದೆ, ಅದರ ಒಟ್ಟಿಗೆ ಚಿಕನ್ ಪೀಸಸ್ ಇದೆ. ಸೊ ಇಮಿಡಿಯೇಟ್ಲಿ ನಮ್ಮ ಬಾಲ್ಯದ ದಿನಗಳು ನೆನಪಾಗುತ್ತೆ. ಆವಾಗ ಸ್ಕೂಲಿಂದ ಬಂದು ಮ್ಯಾಗಿ ತಿಂತಿದ್ದ ನೆನಪುಗಳು, ಇವಾಗ ಮತ್ತೆ ಅದೇ ನೆನಪುಗಳನ್ನ ಮತ್ತೆ ಮೆಲುಕು ಹಾಕುವಂಥ ಒಂದು ಟೈಮು. ಚೆನ್ನಾಗಿದೆ. ಮಧ್ಯ ಚಿಕನ್ ಪೀಸಸ್ ಸಿಕ್ಕಿದಾಗ ಇನ್ನೂ ಮಜಾ ಕೊಡುತ್ತೆ. ಅದ್ರ ಜೊತೆಗೆ ಒಳ್ಳೆ ಒಂದು ಫೀಲ್ ಕೊಡ್ತಾ ಇರೋದು ಅದಕ್ಕೆ ಹಾಕಿರೋ ಚೀಸ್, ಬಿಸಿ ಮ್ಯಾಗಿ. $90 ರುಪೀಸ್ಗೆ ವರ್ತಿದು, ಬೆಸ್ಟ್ ಇದೆ. ಹಾಗೆಯೇ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಏನು ಎಕ್ಸ್ಟ್ರಾ ಏನು ಮಸಾಲಾಸ್ ಏನು ಹಾಕಿಲ್ಲ, ಚೀಸ್ ಮೇಲೆ ಪೆಪ್ಪರ್ ಹಾಕಿದ್ದಾರೆ ಅಷ್ಟೇ. ಅದಾದಮೇಲೆ ರೆಗ್ಯುಲರ್ಲಿ ಮ್ಯಾಗಿಯಲ್ಲಿ ಏನು ಕ್ಲಾಸಿಕ್ ಮಸಾಲ ಬರುತ್ತೆ ಅದನ್ನೇ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ. ನಮ್ಮ ನೆಕ್ಸ್ಟ್ ಡಿಶ್ಗೆ ಹೋಗೋಣ ಬನ್ನಿ, ಲೆಟ್ಸ್ ಗೋ. ಸೊ ನಮ್ಮ ನೆಕ್ಸ್ಟ್ ಡಿಶ್ ಪಿಜ್ಜಾ ಆಮ್ಲೆಟ್ ಅಂತ, ಇಲ್ಲಿನ ಸ್ಪೆಷಲ್ ಡಿಶ್. ಪಿಜ್ಜಾ ಆಮ್ಲೆಟ್ ಅಂದ ತಕ್ಷಣ ಅದು ಹೇಗಿರ್ಬೋದು, ಟೇಸ್ಟ್ ಯಾವ ಥರ ಇರ್ಬೋದು, ಅದು ತಿನ್ನೋದಕ್ಕೆ ಯಾವ ಥರ ಇರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ನಿಮಗೂ ಇದೆ, ನನಗೂ ಇದೆ. ಸೊ ನನಗೆ ಜಾಸ್ತಿ ವೆಯ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ, ನೋಡೋಣ, ಲೆಟ್ಸ್ ಗೋ.
ಎಸ್, ನಮ್ಮ ಆಮ್ಲೆಟ್ ಪಿಜ್ಜಾ ಬಂದಿದೆ. ಸುಮ್ಮನೆ ಇದನ್ನು ಆಮ್ಲೆಟ್ ಪಿಜ್ಜಾ ಅಂತ ಕರೆಯಲ್ಲ, ಯಾಕಂದರೆ ಇದರ ಪ್ರಿಪರೇಷನ್ ಮಾಡುವಾಗ ನಾವು ನೋಡ್ತಾ ಇದ್ವಿ. ಆಮ್ಲೆಟ್ ಮೇಲೆ ಬ್ರೆಡ್ ಹಾಕ್ತಾರೆ. ಆ ಬ್ರೆಡ್ ಅದನ್ನು ಉಲ್ಟಾ ಮಾಡಿದ ಮೇಲೆ ಚೀಸ್ 2 ಸ್ಲೈಸ್ ಚೀಸ್ ಇಡ್ತಾರೆ. ಅದ್ರ ಮೇಲೆ ಆರಿಗ್ಯಾನೋ ಹಾಗೆಯೇ ಪಿಜ್ಜಾ ಸಾಸ್ ಹಾಕಿದ್ದಾರೆ. ಅದನ್ನು ನೀಟಾಗಿ ಫೋಲ್ಡ್ ಮಾಡಿ ಪಿಜ್ಜಾ ಥರ ಸ್ಲೈಸ್ ಮಾಡಿಕೊಟ್ಟಿದ್ದಾರೆ ನೋಡಿ. ನೋಡಿದ್ರಲ್ಲ, ಇವಾಗ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ. ಯಾವ ಥರ ಇದೆ ಅಂತ ನೋಡೋಣ. ಬಿಸಿ ಸ್ಮೆಲ್ ಸೇಮ್ ಪಿಜ್ಜಾ ಸ್ಮೆಲ್ ಬರ್ತಾ ಇದೆ. ಅದರ ಸೀಸನಿಂಗಿಂದಾಗಿ ಪಿಜ್ಜಾ ಸ್ಮೆಲ್ ಬರ್ತಾ ಇದೆ. ಟೇಸ್ಟ್ ಯಾವ ಥರ ಇದೆ ಅಂತ ನೋಡೋಣ. ಸುಮ್ಮನೆ ಇದನ್ನು ಆಮ್ಲೆಟ್ ಪಿಜ್ಜಾ ಅಂತ ಕರೆಯಲ್ಲ. ಆ ಟೇಸ್ಟ್ ಫಸ್ಟಿಗೆ ಬಾಯಿಗೆ ಇಟ್ಟ ತಕ್ಷಣ ಟೇಸ್ಟ್ ಬರೋದೇ ಆ ಪಿಜ್ಜಾ ಟೇಸ್ಟ್. ಯಾಕಂದರೆ ಏನು ಆರಿಗಾನೋ ಇದೆ ಸೀಸನಿಂಗ್, ಅದು ಫಸ್ಟಿಗೆ ಬಾಯಿಗೆ ಸಿಗುತ್ತೆ ನನ್ನ ನಾಲಿಗೆಗೆ. ಅದಾದಮೇಲೆ ಬ್ರೆಡ್, ಅದಾದಮೇಲೆ ಎಗ್, ಆಮೇಲೆ ಮಧ್ಯದಲ್ಲಿ ಆ ಚೀಸ್. ತುಂಬ ಚೆನ್ನಾಗಿದೆ. ನಾನು ಎಗ್ ತಿಂತಾಯಿದ್ದೀನಿ ಅಂತ ನನಗೆ ಗೊತ್ತೇ ಆಗಲ್ಲ. ಇವಾಗಲೂ ನಾನು ಪಿಜ್ಜಾ ತಿಂತಿದ್ದೀನಿ, ಪಿಜ್ಜಾ ಸ್ಲೈಸ್ ಒಂದು ಕೈಯಲ್ಲಿ ಇಟ್ಕೊಂಡಿದ್ದೀನಿ, ಆ ಥರನೇ ಫೀಲ್ ಆಗ್ತಾ ಇದೆ. ಇದಂತೂ ಮಸ್ಟ್ ಟ್ರೈ ಇದು. ಸೂಪರ್, ಬೆಸ್ಟ್. ನಾನು ತಿಂತಿರೋದು ಫಸ್ಟ್ ಟೈಮ್, ಬಟ್ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಆವಾಗಲೇ ಹೇಳಿದ್ದೆ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ಥರ ಇರುತ್ತೆ ಅಂತ. ನಿಮಗೂ ಕ್ಯೂರಿಯಾಸಿಟಿ ಇತ್ತು, ನನಗೂ ಇತ್ತು. ಬಟ್ ಇವಾಗ ಟೇಸ್ಟ್ ಮಾಡಿ ಹೇಳ್ತಾ ಇದ್ದೀನಿ. ಸೂಪರ್, ಅದ್ಭುತವಾಗಿದೆ. ತುಂಬಾ ಇಷ್ಟ ಆಯಿತು ನಿಜವಾಗಲೂ. ಇಷ್ಟು 4 ಪೀಸನ್ನು ಒಬ್ಬನೇ ತಿಂದು ಖಾಲಿ ಮಾಡ್ತೀನಿ, ಅಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಒಂದು ಐಟಮ್ ಬಂದಿದೆ, ಹೆಸರು ಆಮೇಲೆ ಹೇಳ್ತೀನಿ. ಸೊ ನೋಡೋದಕ್ಕೆ ನೋಡಿ, ನಾರ್ಮಲ್ ಆಮ್ಲೆಟ್ ಥರ ಕಾಣ್ತಾ ಇದೆ. ಇದು ಚಿಕನ್ ಚೀಸ್ ಆಮ್ಲೆಟ್ ಎಗ್ ರೋಲ್. ಓಕೆ, ಇದರಲ್ಲಿ ನೋಡಿ ಫಸ್ಟ್ ಲೇಯರ್ ಆಮ್ಲೆಟ್ ಇದೆ, ಒಳಗಡೆ ಚೀಸ್ ಇದೆ, ಅದರ ಒಳಗಡೆ ಚಿಕನ್ ಪೀಸ್ ಹಾಕಿದ್ದಾರೆ ನೋಡಿ, ಚಿಕನ್ ಮಸಾಲ ಎಲ್ಲನೂ ಬಿಸಿ ಬಿಸಿಯಾಗಿದೆ. ಟ್ರೈ ಮಾಡೋಣ. ಇದು ಅಷ್ಟೇ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಯಾವ ಥರ ಇದೆ ಅಂತ ನನಗೂ ಗೊತ್ತಿಲ್ಲ. ಆ ಲೇಯರಲ್ಲಿ ಆಮ್ಲೆಟು, ಚೀಸು, ಚಿಕನ್ ಎಲ್ಲ ಒಟ್ಟಿಗೆ ಬಂದಿದೆ. ಡೈರೆಕ್ಟ್ ಟೆಸ್ಟಿಂಗ್. ಸ್ಮೆಲ್ ಮಾತ್ರ ಅದ್ಭುತ. ಆ ಚಿಕನ್ ಮಸಾಲೆಗೆ ಪಿಜ್ಜಾ ಸಾಸ್ ಮಿಕ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಆ ಮೆಲ್ಟ್ ಆಗಿರುವಂಥ ಚೀಸ್, ಅದ್ರ ಮೇಲೆ ಒಂದು ಆಮ್ಲೆಟ್ ಲೇಯರ್ ತಿನ್ನುವಾಗ ಮಜ್ಜವಾಗಿರುತ್ತೆ. ಸಾಕಷ್ಟು ನೀರುಳ್ಳಿ ಹಾಕಿದ್ದಾರೆ. ಮಧ್ಯೆ ಆ ಚಿಕನ್ ಪೀಸು ಜಗಿತಾ ಇದ್ದರೆ ನೆಕ್ಸ್ಟ್ ಲೆವೆಲ್. ಅಲ್ಲಿ ಬೋರ್ಡಲ್ಲಿ ಅಮ್ಮನ ಕೈ ರುಚಿ ಅಂತ ಹಾಕಿದ್ದಾರೆ. ಇದೇ ಥರ ಒಂದು ನಾವು ಸ್ಕೂಲ್ ಬಿಟ್ಟು ಮನೆಗೆ ಬಂದಾಗ ಏನಾದರೂ ಒಂದು ಸ್ಪೆಷಲ್ ಮಾಡಿಕೊಡ್ತಾರೆ ಅಮ್ಮ, ಅದೇ ನೆನಪಾಯಿತು. ಹಾಗೆಯೇ ಗೌರವ್ ಅವರ ಅಮ್ಮ ಕೂಡ ಅಲ್ಲಿದ್ದಾರೆ. ಗೌರವ್ ಅಮ್ಮ, ನಮ್ಮ ಶೆಫ್ ಅವರೆಲ್ಲ ಒಟ್ಟಿಗೆ ಸೇರಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ನೋಡೋದಕ್ಕೆ ಒಂದು ತುಂಬಾ ಖುಷಿ ಆಗುವಂಥ ಒಂದು ಸೀನ್.
ಹೊಟ್ಟೆ ಫುಲ್ ಆಗುವಷ್ಟು ಕ್ವಾಂಟಿಟಿ ಇದೆ. ಎಲ್ಲ ಡಿಶಸ್ ಪ್ರೈಸಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆಯೇ ಮೆನುವಲ್ಲಿ ತುಂಬಾ ವೆರೈಟೀಸ್ ಇದೆ. ಅದಷ್ಟು ಇವತ್ತು ಟೇಸ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅದಿಷ್ಟನ್ನು ತಿನ್ನುವಾಗಲೇ ನನ್ನ ಹೊಟ್ಟೆ ಫುಲ್ ಆಯಿತು. ಕ್ವಾಂಟಿಟಿ ಅಂತೂ ತುಂಬಾ ಹಾಕ್ತಾರೆ, ವರ್ತ್ ಅಂತ ಹೇಳ್ತೀನಿ. ಹಾಗೆಯೇ ಲೊಕೇಶನ್ನು, ಕಾಂಟ್ಯಾಕ್ಟ್ ಡೀಟೇಲ್ಸು, ಪ್ರೈಸಸ್ಸು ಇದು ಎಲ್ಲದಕ್ಕೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಲೇಬೇಕು. ಹಾಗೆಯೇ ನಮ್ಮ ಹಳೆ ವೀಡಿಯೋಸ್ ಯಾವುದಾದ್ರು ನೀವು ನೋಡಿಲ್ಲ ಅಂದರೆ ಆ ವಿಡಿಯೋ ನೋಡ್ಕೊಂಬನ್ನಿ, ಅದರ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಟೇಸ್ಟ್ ಮಾಡಿರೋ ಈ 3 ಡಿಶಸ್ಸಲ್ಲಿ ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ನಮ್ಮ ವಿಡಿಯೋ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಮ್ಮ ಜೊತೆ ಇವಾಗ ಅಮರ್ ಅವರಿದ್ದಾರೆ. ಸೊ ಅಮರ್ ಅವರು ರಾಜಸ್ಥಾನದವರು, ಆದರೂ ಮಂಗಳೂರಲ್ಲಿ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದಾರೆ. ನಮಗೆ ತುಂಬಾ ಖುಷಿ ಆಯಿತು. ನಾವು ವಿಡಿಯೋ ಮಾಡ್ತಿದ್ದಾಗ ಬಂದು ಮಾತಾಡಿಸಿದ್ರು. ಸ್ಪೆಷಾಲಿಟಿ ಏನಂದರೆ ಅಮರ್ ಕೂಡ ಯೂಟ್ಯೂಬರ್, ಟ್ರಾವೆಲ್ ವಿತ್ ಅಮರ್ ಅಂತ. ಅವರ ಚಾನಲ್ ಲಿಂಕ್ನ ನಾನು ಕೊಟ್ಟಿರ್ತೀನಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸೊ ಅಮರ್, कैसा लगा आपको इधर का खाना? नहीं, मस्त है यार. एक्चुअली मैं ये #K19 की बात करूँ तो यहाँ पे आके मैं स्पेशली ज़्यादातर यहाँ पे मैगी खाता हूँ. हाँ, मैगी तो इसका एक नंबर है. मतलब आप उसमें कभी भी आपको कोई भी मिस्टेक नहीं मिलेगी. मैगी तो ज़बरदस्त है. उसके बाद में इनका एक आमलेट है जो बहुत स्पेशल है, चिकन आमलेट विथ चीज़. हाँ, अभी ट्राई किया. वो बहुत ही ज़बरदस्त है आमलेट. अगर आप बेंगलोर में इसके अशोक नगर के आसपास, उड़वा के आसपास हो तो एक बार यहाँ के आमलेट ज़रूर ट्राई करना, जैसे शोभित भाई ने किया. और शोभित भाई से मैं फर्स्ट टाइम मिला. एक्चुअली मैं ये साइड में खड़ा होकर ये लोग आमलेट वगैरह वीडियो सब बना रहे थे, तो मैं भी आ गया. मैंने कहा चलो बात करते हैं यार, हमारी बिरादरी के. ನೆಕ್ಸ್ಟ್ ನಾವೊಂದು ಕನ್ನಡದಲ್ಲಿ ನಾವೊಂದು ಫುಡ್ ಲಾಗ್ ಮಾಡುವ. ಹಾಂ, ಮಾಡುವ. ಎಸ್, ನನ್ನ ಕೆಲಸ ಕನ್ನಡ ಬರ್ತಾರೆ, ಬಟ್ ನಾನು ಸ್ವಲ್ಪ 50% ಬರ್ತೀನಿ. ಇದಕ್ಕೆ ನಾನು ಹಿಂದಿಯಲ್ಲಿ ಮಾತಾಡ್ತಾರೆ. ಬಟ್ ಶೋಭಿತ್ ಅಣ್ಣ ಗುಡ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜಾಸ್ತಿ ವೈರಲ್ ಮಾಡಿ. ಥ್ಯಾಂಕ್ ಯು. ಪುನಾರ್ಪುಳಿ ಸೋಡಾ ಬಂದಿದೆ. ಬರುವಾಗಲೇ ನಮ್ಮ ಮಾರುತಿ ಒಂದು ಸಿಪ್ಪು ಕುಡ್ದಾಯಿತು. ನಾನು ಟೇಸ್ಟ್ ಮಾಡೋದಕ್ಕಿಂತ ಮುಂಚೆ ಮಾರುತಿ ಹತ್ರ ಇನ್ನೂ ಸಹ ಕೇಳಲಿಲ್ಲ ಹೇಗಿದೆ ಅಂತ. ಬಟ್ ಅದಕ್ಕಿಂತ ಮುಂಚೆ ನಾನು ಒಂದು ಸಿಪ್ಪು ತೊಗೋತೀನಿ. ಚಿಯರ್ಸ್. ಡಿಫ್ರೆಂಟ್ ಆಗಿದೆ. ನಮ್ಮ ಅಥೆಂಟಿಕ್ ಆಗಿರೋ ಪುನಾರ್ಪುಳಿ ಇದೆಯಲ್ಲ, ಅದಕ್ಕೆ ಒಂದು ನಿಂಬೆಹಣ್ಣು ಹಾಕಿ ಅದರ ಮೇಲೆ ಸೋಡಾ ಹಾಕಿ ಸ್ವಲ್ಪ ಶುಗರ್ ಸಿರಪ್ ಹಾಕಿ ಮಿಕ್ಸ್ ಮಾಡಿಕೊಡ್ತಾರೆ. ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಯೂಶ್ವಲಿ ನಮ್ಮ ರೆಗ್ಯುಲರ್ ಪುನಾರ್ಪುಳಿ ಕುಡಿದಕ್ಕಿಂತ ಇದು ಇನ್ನೂ ರಿಫ್ರೆಶಿಂಗ್ ಆಗಿದೆ, ಕೋಲ್ಡ್ ಆಗಿದೆ.